Hello guys, good evening, welcome back to my YouTube channel. I hope you guys are doing good. ನೆನ್ನೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಎಷ್ಟು ಟ್ರೈ ಮಾಡಿದೆ ಬಟ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಅಪ್ಲೋಡ್ ಕೂಡ ಯಾವುದು ಮಾಡಿಲ್ಲ ನಾನು. ಸೊ ನಾನು ಅಂದರೆ ಇವಾಗ ಒಂದು ಪ್ರೀವಿಯಸ್ ವ್ಲಾಗ್ ಹಾಕಿದ್ದೀನಿ. ಸೊ ಅದನ್ನು ನೀವು ಯಾರಾದರೂ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ಫುಲ್ ಹುಷಾರಿರಲಿಲ್ಲ, ಸೊ ಅದಕ್ಕೆ ನೆನ್ನೆ ಹೋಲ್ ಡೇ ಫುಲ್ ರೆಸ್ಟ್ ತೊಗೊಂಡೆ, ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಂಡು ಮಲ್ಕೊಂಡೇ ಇದ್ದೆ. ಸೊ ಅದಕ್ಕೇ ಇವಾಗ ಐ ಆಮ್ ಫೀಲಿಂಗ್ ಬೆಟರ್. ಸೊ ಅದಕ್ಕೆ ಇವಾಗ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಸೊ ಸ್ವಲ್ಪ ಆಚೆ ಹೋಗೋಣ ಎಲ್ಲಾದರೂ ಅಂತ. ಸಡನ್ನಾಗಿ ಏನೋ ಗೊತ್ತಿಲ್ಲ, ಫುಲ್ಲು ವೆದರ್ ಚೇಂಜ್ಗೆ ಒಂಥರ ವಾಯ್ಸ್ ಕೂಡ ಹಾಳಾಗೋಗಿತ್ತು ಆ್ಯಂಡ್ ಫುಲ್ ಥ್ರೋಟ್ ಪೇನ್, ಮಾತಾಡೋಕ್ಕೆ ಆಗ್ತಿಲ್ಲ ನಾನು. ಸೊ ನಾನು ಮಾತಾಡೋಕ್ಕೆ ಆಗಿಲ್ಲ ಅಂದರೆ ವ್ಲಾಗ್ ಮಾಡೋದು ಏನಕ್ಕೆ ಅಂತ ನಾನು ವ್ಲಾಗ್ ಮಾಡಿರಲಿಲ್ಲ, ಬಿಕಾಸ್ ನನಗೆ ಎನರ್ಜಿ ಇರಲಿಲ್ಲ ಒನ್ ಥಿಂಗ್. ಆ್ಯಂಡ್ ನಂಗೆ ಮಾತಾಡೋಕ್ಕಾಗಿಲ್ಲ. ವ್ಲಾಗೆಲ್ಲ ಏನು ಮಾಡಲಿ, ವ್ಲಾಗ್ ಮಾತಾಡಲೇಬೇಕು ಆ್ಯಂಡ್ ಎಲ್ಲನೂ ತೋರಿಸ್ಬೇಕು, ಫುಲ್ ಹತ್ರ ಎನರ್ಜೆಟಿಕ್ ಆಗಿರಬೇಕು. ಬಟ್ ನನಗೆ ಅದರಲ್ಲಿ ಯಾವುದೂ ಆಗಿಲ್ಲ. ಸೊ ಅದಕ್ಕೆ ಐ ಥಾಟ್ ಒನ್ ಡೇ ಬ್ರೇಕ್ ತೊಗೊಳ್ಳೋಣ, ನೆಕ್ಸ್ಟ್ ಡೇಯಿಂದ ತಿರ್ಗಾ ಮಾಡೋಣ ಅಂತ ಜಸ್ಟ್ ಒನ್ ಡೇ ಮಾತ್ರ ಬ್ರೇಕ್ ತೊಗೊಂಡೆ. ಅದಕ್ಕೆ ಇವಾಗ ಸ್ವಲ್ಪ ಅಟ್ಲೀಸ್ಟ್ ಆಚೆ ಹೋಗಿ ಬಂದರೆ ಟಯರ್ಡ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ, ಒಂದು ಸ್ವಲ್ಪ ವ್ಲಾಗ್ ಕೂಡ ಮಾಡ್ಬೋದು ಅಂತ ಜಸ್ಟ್ ಹಂಗೆ ರೆಡಿ ಆಗಿದ್ದೀನಿ. ಸೊ ಇವಾಗ ಫಸ್ಟ್ ನಾನು ಐಬ್ರೋ ಮಾಡಿಸ್ಕೋಬೇಕು. ಐಬ್ರೋ ಇಲ್ಲೆಲ್ಲ ಫುಲ್ ಎಕ್ಸ್ಟ್ರಾಸ್ ತುಂಬ ಆಗೋಗಿದೆ, ಈಗ ಹೋಗಿ ಮಾಡಿಸ್ಕೋಬೇಕು. ಸೊ ಗೈಸ್, ಲೆಟ್ಸ್ ಸ್ಟಾರ್ಟ್ ಅವರ್ ಡೇ ಫ್ರಮ್ ಈವ್ನಿಂಗ್. ಸೊ ಅದಾದಮೇಲೆ ನಾನು ಹೋಗಿದ್ದು ಐಬ್ರೋ ಮಾಡ್ಸೋಕ್ಕೆ ಗ್ರೀನ್ ಟ್ರೆಂಡ್ಸ್ಗೆ. ಸೊ ಅದೆಲ್ಲ ಮುಗಿಸ್ಕೊಂಡು ಹಂಗೆ ಸುಮ್ಮನೆ ಸಂಜೆ ಜೆಟ್ ಸ್ಟ್ರೀಟ್ಗೆ ಹೋದೆ. ಸೊ ಎಷ್ಟು ರಶ್ ಇತ್ತು ಅಂತ ಅಂದರೆ ಕ್ರೌಡ್ ನೀವೇ ನೋಡಿನೇ ಈ ಕ್ಲಿಪ್ಪಿಂಗಲ್ಲಿ. ಫುಲ್ ಟ್ರಾಫಿಕ್ ಕೂಡ ಆಯಿತು. ಹೋಗೋಷ್ಟರಲ್ಲೇ ಒಂದು 7:50 ಹಂಗೆ ಆಗೋಯಿತು. ನೋಡಿ ಎಷ್ಟು ಜನ ಇದ್ದರು. ಅದಾದಮೇಲೆ ಕ್ರೌಡ್ ನೋಡಿ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅಲ್ಲೇನು ಗಾಡಿ ತೊಗೊಂಡು ನಿಲ್ಸೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಹೇ ಗಾಯ್ಸ್, ಈಗ ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು ಆ್ಯಂಡ್ ಜಾಸ್ತಿ ಹೊತ್ತು ಎಲ್ಲೂ ಹೋಗಿರಲಿಲ್ಲ, ಸ್ವಲ್ಪ ಹೊತ್ತು ಅಷ್ಟೇ ಹೋಗಿದ್ದು. ಇವತ್ತು ಚರ್ಚ್ ಸ್ಟ್ರೀಟ್ಗೆ ಹೋಗಿದ್ದೆ ಆ್ಯಂಡ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು. ಅದಕ್ಕೆ ನನಗೇನು ವ್ಲಾಗ್ ಕೂಡ ಮಾಡೋಕ್ತು ಅಂದರೆ ಇವತ್ತು ಸ್ಯಾಟರ್ಡೇ ಅಲ್ವಾ, ವೀಕೆಂಡ್. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆ್ಯಂಡ್ ಹೋಟೆಲ್ಸ್ ಕೂಡ ಅಷ್ಟೇ ತುಂಬಾ ವೆಯ್ಟಿಂಗ್ ಎಲ್ಲ ಇತ್ತು. ಸೊ ಅದಕ್ಕೇ ಈ ಕಡೆ ಬೇರೆ ಕಡೆ ಬಂದು ಸ್ವಲ್ಪ ಲೈಟ್ ದೋಸೆ ತಿಂದೆ. ನಾನು ದೋಸೆ ತಿಂದ್ಕೊಂಡು ಜಾಸ್ತಿ ಏನೂ ಇವಾಗ ತಿನ್ನೋಕ್ಕಾಗ್ತಿರ್ಲಿಲ್ಲ ನನಗೆ, ಆ್ಯಂಡ್ ಬಿಸಿ ಬಿಸಿ ಅಂತ ಅಂದ್ಬಿಟ್ಟು ದೋಸೆ ತಿಂದೆ ಅಷ್ಟೇ. ಆ್ಯಂಡ್ ಸೊ ಅದಕ್ಕೆ ನನಗೇನು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲ್ಲ, ತಿನ್ನೋದು ಅಷ್ಟೇ ಏನು ತೋರಿಸೋದು ಅಂತ ನಾನು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಎಲ್ಲಾದರೂ ಚರ್ಚ್ ಸ್ಟ್ರೀಟಲ್ಲಿ ಎಲ್ಲಾದರೂ ನಾನು ಹೋಗಿದ್ದರೆ ತೋರಿಸ್ತಿದ್ದೆ, ವೀಡಿಯೋ ಮಾಡ್ತಿದ್ದೆ. ಬಟ್ ಎಲ್ಲೂ ಹೋಗಿಲ್ಲ ಅಲ್ವಾ, ಜಸ್ಟ್ ಸುಮ್ಮನೆ ಹಂಗೆ ಹೋದ್ವಿ. ಹೋಟೆಲ್ಸ್ ಮೇನ್ ತಿನ್ನೋಣ ಅಂತಲೇ ಹೋಗಿದ್ದೆ. ಅಲ್ಲೇನು ನನಗೆ ಫುಲ್ ಕ್ರೌಡ್ ಇತ್ತು, ಅದಾದಮೇಲೆ ವೆಯ್ಟಿಂಗ್ ಇತ್ತು. ಸೊ ನನಗೆ ಮೂಡಿರಲಿಲ್ಲ ಅಂತ, ಅಂದರೆ ತಿನ್ನೋಕ್ಕೆ ಅಷ್ಟು ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಏರಿಯಾಗೆ ಬಂದ್ವಿ. ಆಮೇಲೆ ದೋಸೆ ತಿಂದ್ಕೊಂಡು ಮನೆಗೆ ಹೋಗೋಣ. ನನಗೆ ಆ್ಯಕ್ಚುಲಿ ತುಂಬಾ ಎನರ್ಜಿನೇ ಇರಲಿಲ್ಲ, ಟಯರ್ಡಾಗಿ ಹೋಯಿತು. ಸೊ ಅದಕ್ಕೆ ಮನೆಗೆ ಹೋಗೋಣ ಅಂತ ಬೇಗ ಮನೆಗೆ ಬಂದೆ. ಸೊ ಗೈಸ್, ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಇವಾಗ ಆ್ಯಕ್ಚುಲಿ ನಾನು ಸ್ವಲ್ಪ ಸ್ಕಿನ್ ಪ್ರೆಪ್ ಮಾಡ್ಕೋಬೇಕು. ಸೊ ಅಂದರೆ ಸ್ಕಿನ್ ಸ್ವಲ್ಪ ಏನು ಈ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಆಗೋಗಿದೆ, ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡಬೇಕು ಇವಾಗ. ಸೊ ಹಂಗೆ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇವಾಗ ನಾನು ಹೋಗ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡ್ಕೊಂಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ನಾನು ಐಬ್ರೋ ಮಾಡ್ತಿದ್ದೀನಿ ನೋಡಿ. ಸೊ ಐಬ್ರೋ ಎಲ್ಲ ಮಾಡಿಸ್ದೆ ನಾನು. ಸೊ ಅದು ಹೆಂಗೆ ಕಾಣಿಸ್ತಿದೆ ಅಂತ ಕೂಡ ನಾನು ನೋಡ್ಕೊಂಡಿಲ್ಲ, ಹಂಗೆ ಜಸ್ಟ್ ಹಂಗೆ ಅಲ್ಲಿಂದ ಹಂಗೆ ಡೈರೆಕ್ಟ್ ಹೋಗಿದ್ದಲ್ವ. ಸೊ ಅದಕ್ಕೇನು ನೋಡ್ಕೊಂಡಿಲ್ಲ, ಜಸ್ಟ್ ಐಬ್ರೋ ಎಲ್ಲ ಮಾಡಿಸಿದ್ದೀನಿ ನಾನು. ಇವಾಗ ಐಬ್ರೋ ಮತ್ತು ಜಸ್ಟ್ ಅಪ್ಪರ್ ಲಿಪ್ ಅಷ್ಟೇ ಮಾಡಿಸಿರೋದು. ಸೊ ಇವಾಗ ನಾನು ಫೇಶಿಯಲ್ ಹೇರ್ ರಿಮೂವ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಏನಂತ ಅಂದರೆ, ಫೇಶಿಯಲ್ ಹೇರ್ ರಿಮೂವ್ ಮಾಡಿದಷ್ಟು ಕೂಡ ಅದೊಂಥರ ಇವಾಗ ನಾವು ಮೇಕಪ್ ಹಾಕಿಲ್ಲ ಅಂತ ಅಂದ್ರೂ ಕೂಡ ಸ್ಕಿನ್ ಒಂಥರ ಗ್ಲೋ ಥರ ಅನಿಸುತ್ತೆ. ಯಾಕಂತ ಅಂದರೆ ಫೇಶಿಯಲ್ ಹೇರ್ ಇದ್ದಷ್ಟು ಸ್ವಲ್ಪ ಸ್ಕಿನ್ ಡಲ್ ಅಂತ ಅನಿಸುತ್ತೆ. ಹೇರೆಲ್ಲ ರಿಮೂವ್ ಮಾಡಿದ್ರೆ ಆ್ಯಂಡ್ ಅದೊಂಥರ ಸ್ಮೂತ್ ಟೆಕ್ಸ್ಚರ್ ಅನಿಸುತ್ತೆ. ಆ್ಯಂಡ್ ಹಾಗೆ ಸ್ಕಿನ್ ಕೂಡ ಒಂದು ಸ್ವಲ್ಪ ಏನಂದರೆ ಒಂಥರ ಗ್ಲೋ ಮತ್ತು ಬ್ರೈಟ್ ಆದಂಗೆ ಅನಿಸುತ್ತೆ. ಸೊ ಅದಕ್ಕೇ ನಾನು ತುಂಬ 2 ಮಂತ್ಸ್ ಮೇಲಾಯಿತು ಏನೂ ಫೇಶಿಯಲ್ ಹೇರ್ ರಿಮೂವ್ ಮಾಡಿಸಿರಲಿಲ್ಲ, ಐಬ್ರೋ ಮಾಡಿಸಿರಲಿಲ್ಲ. ಸೊ ಇವತ್ತು ಹೆಂಗಿದ್ರು ಟೈಮ್ ಇದೆ ಅಲ್ವಾ, ಆ್ಯಂಡ್ ಐಬ್ರೋ ಕೂಡ ಮಾಡಿಸಿದೆ. ಸೊ ಒಂದೇ ದಿನದಲ್ಲಿ ಇದು ಫೇಶಿಯಲ್ ಹೇರ್ ಕೂಡ ರಿಮೂವ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ರೇಸರ್ ಯೂಸ್ ಮಾಡಲ್ಲ ಆ್ಯಂಡ್ ಫೇಶಿಯಲ್ಗೆ ವ್ಯಾಕ್ಸಿಂಗ್ ಕೂಡ ಮಾಡಿಸಲ್ಲ. ಸೊ ಐಬ್ರೋ ಕೂಡ ನಾನು ಮಾಡಿಸಿದ್ದು ಥ್ರೆಡ್ಡಿಂಗ್ಗೆ ಅಷ್ಟು ನಾನು ಮಾಡಿಸೋದು, ವ್ಯಾಕ್ಸ್ ಅದೆಲ್ಲ ಮಾಡಿಸಲ್ಲ ನಾನು. ಅದು ನನಗೆ
ನನಗೇನೋ ಫೇಸ್ಗೆಲ್ಲ ವ್ಯಾಕ್ಸ್ ಎಲ್ಲ ಮಾಡ್ಸೋಕ್ಕೆ ನನಗಿಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಮಾಡಿಸಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ಫೇಶಿಯಲ್ ಹೇರ್ ಕೂಡ ರೇಸರ್ ಏನು ಯೂಸ್ ಮಾಡಲ್ಲ. ರೇಸರ್ ಎಲ್ಲರಿಗೂ ಸೂಟ್ ಆಗೋಲ್ಲ. ಆ್ಯಂಡ್ ನನಗೆ ರಿವ್ಯೂಸ್ ಎಲ್ಲ ನಾನು ತುಂಬ ನೋಡಿದ್ದೀನಿ, ವೀಡಿಯೋಸಲ್ಲೆಲ್ಲ ಕೂಡ ಎಷ್ಟೊಂದು ಜನಕ್ಕೆ ಸ್ಮಾಲ್ ಪಿಂಪಲ್ಸ್ ಎಲ್ಲ ಆಗೋಗುತ್ತಂತೆ ರೇಸ್ ಮಾಡಿದ್ದಿನ. ಸೊ ಅದಕ್ಕೆ ನನಗೊಂದು ಸ್ವಲ್ಪ ಭಯ. ನಾನು ಅದಕ್ಕೆ ರೇಸರ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನನ್ನ ಹತ್ರ ಒಂದು ಹೇರ್ ರಿಮೂವರ್ದು ಒಂದು ಟೂಲ್ ಇದೆ, ಅದನ್ನು ಇವಾಗ ತೋರಿಸ್ತೀನಿ. ಅದರಲ್ಲೇ ನಾನು ಮಾಡ್ಕೊಳ್ಳೋದು. ಸೊ ಅದರಲ್ಲಿ ಫಸ್ಟು ಫೇಸ್ ವಾಶ್ ಮಾಡ್ಕೋಬೇಕು. ನಾನು ಸ್ಟೆಪ್ಸ್ ಹೇಳ್ತೀನಿ ಫಾರ್ ಫೇಶಿಯಲ್ ಹೇರ್ ರಿಮೂವರ್. ಸ್ಟೆಪ್ ಬಂದು ಫೇಸ್ ವಾಶ್. ಸೊ ನೀವೇನು ಮೇಕಪ್ಪೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಕ್ಲೆನ್ಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೋಬೇಕು. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ನೀವು ಮಾಯ್ಶ್ಚರೈಸರ್ ಹಾಕಬೇಕು ಅಥವಾ ಆಲೋವೆರಾ ಜೆಲ್. ಸೊ ಎರಡರಲ್ಲಿ ಯಾವುದಾದ್ರು ಒಂದು ಕೂಡ ಹಾಕ್ಬೋದು. ನಾನು ಯೂಶ್ವಲಾಗಿ ಮಾಯ್ಶ್ಚರೈಸರ್ ಹಾಕ್ತೀನಿ. ಅಲೋವೆರಾ ಜೆಲ್ ಯೂಶ್ವಲಾಗಿ ಯಾರ್ಯಾರು ಈ ರೇಸರಿಂದ ರಿಮೂವ್ ಮಾಡ್ತಾರೆ ಅದು ಅವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡೋದು ಫೇಶಿಯಲ್ ಸೊ ಅದಕ್ಕೋಸ್ಕರ ನಾನೇನು ಯೂಸ್ ಮಾಡ್ತೀನಿ ಅಂತ ಅಂದರೆ, ನಾನು ಹೆಂಗಿರೋ ರೇಸರ್ ಯೂಸ್ ಮಾಡಲ್ಲ ಅಂತ ಅಂದ್ಬಿಟ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ದಟ್ ಈಸ್ ಅ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನಂತ ಅಂದರೆ, ಕ್ಲೀನಾಗಿ ಪ್ರತಿ ಸತಿ ನಾವು ಏನೇ ಯೂಸ್ ಮಾಡಿದ್ರು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಯೂಸ್ ಮಾಡ್ತಿರೋದು ಇದು ಟೂಲ್ ಅಲ್ವಾ. ಸೊ ಅದನ್ನು ಕೂಡ ನಾನು ವಾಶ್ ಮಾಡಿ ಅಂದರೆ ಟಿಶ್ಯೂಲ್ಲಿ ಒರೆಸೇ ಯೂಸ್ ಮಾಡೋದು. ಸೊ ಅದಕ್ಕೆ ಅದೇನೋ ಡೆಸ್ಟ್ ಇದ್ದರೆ ಎಲ್ಲ ಹೋಗುತ್ತೆ ಅಂತ ಅದನ್ನು ನಾನು ನೀಟಾಗಿ ರಿಮೂವ್ ಮಾಡ್ಕೋತೀನಿ. ಸೊ ಒನ್ಸ್ ಹೇರ್ಸ್ನ ರಿಮೂವ್ ಮಾಡಾದಮೇಲೆ ತಿರ್ಗಾ ವಾಶ್ ಮಾಡಿ ಇಡ್ತೀನಿ ಅದನ್ನು. ಅದಾಗಿದ್ದು ನೆಕ್ಸ್ಟ್ ಸ್ಟೆಪ್, ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ತಿರ್ಗಾ ಜಸ್ಟು ಮಾಯ್ಶ್ಚರೈಸರ್ ತಿರ್ಗಾ ಅಪ್ಲೈ ಮಾಡ್ತೀನಿ. ನಾನು ಅವತ್ತಿನ ದಿನ ನಾನು ಟೋನರ್ ಯೂಸ್ ಮಾಡಲ್ಲ, ಸೆರಮ್ ಯೂಸ್ ಮಾಡಲ್ಲ, ಏನೂ ಯೂಸ್ ಮಾಡಲ್ಲ. ಜಸ್ಟ್ ಮಾಯ್ಶ್ಚರೈಸರ್ ಅಷ್ಟೇ. ನೀವು ಕೂಡ ಏನೇ ರೇಸರ್ ಆಗಲಿ ಏನೇ ಆಗಲಿ ನೀವು ಕೂಡ ಜಸ್ಟ್ ಈ ಟೋನರ್ ಸೆರಮೆಲ್ಲ ಅಪ್ಲೈ ಮಾಡೋದು ಬಿಟ್ಟು ಜಸ್ಟ್ ಮಾಯ್ಶ್ಚರೈಸರ್ ಅಥವಾ ಅಲೋವೆರಾ ಜೆಲ್ ಅಪ್ಲೈ ಮಾಡಿದ್ರೆ ಸಾಕು. ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ, ಐಸ್ ಕ್ಯೂಬ್ ಅಪ್ಲೈ ಮಾಡ್ತಾರೆ. ವೈ? ಬಿಕಾಸ್ ಅದು ರೆಡ್ನೆಸ್ನ ಕಮ್ಮಿ ಮಾಡುತ್ತೆ ಆ್ಯಂಡ್ ಇರಿಟೇಟ್ ಮಾಡಲ್ಲ ಸ್ಕಿನ್ನ ಅಂತ ಐಸ್ ಕ್ಯೂಬ್ನ ಅಪ್ಲೈ ಮಾಡ್ತಾರೆ. ಬಟ್ ನಾನು ಯೂಶ್ವಲಾಗಿ ಅಪ್ಲೈ ಮಾಡಲ್ಲ. ನಾನು ಮಾಡೋದು ಇಷ್ಟೇ. ಸೊ ದಟ್ ಈಸ್ ಅ ಸ್ಟೆಪ್. ಓಕೆ ಗೈಸ್, ಇವಾಗ ನಾನು ಹೋಗ್ಬಿಟ್ಟು ಎಲ್ಲ ಸ್ಟೆಪ್ನ ಮಾಡ್ಕೊಬರ್ತೀನಿ. ಎಲ್ಲನೂ ವೀಡಿಯೋ ಮಾಡಿ ನಾನು ತೋರಿಸಲ್ಲ. ಬಿಕಾಸ್ ನನಗೆ ಫಸ್ಟ್ ಆಫ್ ಆಲ್ ನನಗೆ ಮಾಡ್ಕೊಳ್ಳೋದೇ ಒಂದು ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ. ಇನ್ನು ವೀಡಿಯೋ ಎಲ್ಲ ಮಾಡಿಕೊಂಡು ತೋರಿಸೋ ಅಷ್ಟರಲ್ಲಿ ಫುಲ್ ಟೈಮ್ ಆಗೋಗ್ಬಿಡುತ್ತೆ ಅಂತ ನಾನು ವೀಡಿಯೋ ಮಾಡಲ್ಲ. ಇದೆಷ್ಟೇ ಸ್ಟೆಪ್ಸ್ ನಾನು ಫಾಲೋ ಮಾಡೋದು. ಹೇ ಗೈಸ್, ಫ್ರೆಶ್ ಅಪ್ ಎಲ್ಲ ಆಗಾಯಿತು ಆ್ಯಂಡ್ ಫೇಸ್ ಹೇರ್ ಎಲ್ಲ ರಿಮೂವ್ ಮಾಡ್ಕೊಂಡು ಬಂದೆ. ಸೊ ಫುಲ್ ಮಾಯ್ಶ್ಚರೈಸರ್ ಹಾಕಿ ಇಲ್ಲಿ ಅಂಡರ್ ಐ ಕ್ರೀಮ್ ಕೂಡ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಆಯ್ಲಿ ಅನಿಸ್ತಿದೆ ಫೇಸು. ಸೊ ಎಲ್ಲ ಹಾಕ್ಕೊಂಡು ಬಂದೆ. ಸೊ ಇವಾಗ ನೋಸ್ ಸ್ಟ್ರಿಪ್ ಹಾಕ್ಕೊಳ್ಳೋಣ ಅಂತ ಅನ್ಕೋತಾಯಿನಿ. ಸೊ ಇವಾಗ ನೋಸ್ ಸ್ಟ್ರಿಪ್ ಹಾಕ್ಕೋಬೇಕು. ಸೊ ನೋಸ್ ಸ್ಟ್ರಿಪ್ ಹಾಕ್ಕೊಳ್ಳೋಕೆ ಮುಂಚೆ ನೀವು ಯಾವುದಾದ್ರೂ ಟೋನರ್ ಯೂಸ್ ಮಾಡ್ಬೋದು ಅಥವಾ ವಾಟರ್ ಕೂಡ ಯೂಸ್ ಮಾಡಿ ಸ್ವಲ್ಪ ನೋಸ್ನ ಫುಲ್ ವೆಟ್ಟಾಗಿ ಇಟ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ ಈಗ. ಸೊ ನಾನು ಈ ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ಪ್ಲಮ್ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿರ್ತೀರಲ್ಲ, ಒಂಚೂರು ಈ ಥರ ಮೂಗ್ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ. ಇದು ಸ್ವಲ್ಪ ಇಲ್ಲಿ, ಆಮೇಲೆ ಒಂಚೂರು ಇಲ್ಲಿ. ನಾನು ಇಲ್ಲಿ ಕೂಡ ಅಪ್ಲೈ ಮಾಡ್ತೀನಿ ಸ್ಟೆಪ್ಪು, ಅದಕ್ಕೆ ಇಲ್ಲಿ ಕೂಡ ಈ ಥರ ಸ್ಪ್ರೇ ಮಾಡ್ಕೊಳ್ಳಿ. ಸೊ ಓಕೆನಾ. ಇವಾಗ ನಾನು ಈ ಫುಲ್ ಒಂದು ಪ್ಯಾಕೆಟ್ ಇದೆ ಅಲ್ಲ, ಇದನ್ನು ನಾನು ಇಲ್ಲಿ ನೋಸ್ಗೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇದನ್ನು ನಾನು ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಇದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಪೂರ್ತಿ ಅಪ್ಲೈ ಮಾಡೋಕ್ಕಾಗಲ್ಲ ಅಲ್ಲ ಇಲ್ಲಿಗೆ, ಅದಕ್ಕೆ ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಫ್ ಕಟ್ ಮಾಡ್ಕೊಂಡಿರೋದು ಇಲ್ಲಿಗೆ. ಸೊ ಇಲ್ಲಿ ಈ ಥರ ಇಲ್ಲಿಗೆ ಈ ಥರ ಅಪ್ಲೈ ಮಾಡ್ಕೊತೀನಿ. 15 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ. ಓಕೆ, 10 ಮಿನಿಟ್ಸ್ ಆಯಿತು. ಇವಾಗ ಇದು ರಿಮೂವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಆಲ್ರೆಡಿ ರಿಮೂವ್ ಆಗಿಬಿಟ್ಟೆ. ಬಿಕಾಸ್ ಇದು ಗಮ್ಮಿ ಹಾಕೋ ಸ್ವಲ್ಪ ಲೂಸ್ ಆದಂಗೆ, ಇದು ಅಷ್ಟೊಂದು ಅಂಟಿರಲಿಲ್ಲ. ಸೊ ಅದಕ್ಕೆ ರಿಮೂವ್ ಮಾಡಿಬಿಟ್ಟೆ ನಾನು. ಸೊ ಇದೊಂದನ್ನು ಮಾತ್ರ ಇಟ್ಕೊಂಡೆ 10 ಮಿನಿಟ್ಸ್. ಸೊ ಇವಾಗ ಓಪನ್ ಮಾಡ್ತೀನಿ. ಸ್ವಲ್ಪ ನೋವುತ್ತೆ. ಸೊ ಸ್ಮಾಲ್ ಹೇರ್ಸ್ ಎಲ್ಲ ಏನೇನಿತ್ತು ಅದು ಕೂಡ ಬಂದಿದೆ. ಸೊ ಬಟ್ ಇನ್ನೊಂದು ಸತಿ ಅಂದರೆ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಮಾಡಿದ್ರೆ ಆ್ಯಕ್ಚುಲಿ ಬೆಟರ್, ಇನ್ನೂ ಚೆನ್ನಾಗಿ ರಿಸಲ್ಟ್ಸ್ ಗೊತ್ತಾಗುತ್ತೆ. ನಾನು ಇದನ್ನು ತೊಗೊಂಡಿದ್ದು ಮಿನಿಸೋ ಅಲ್ಲೇ. ಗೈಸ್, ಇವತ್ತಿನ ವಿಡಿಯೋ ಬೇಸಿಕಲಿ ಇಟ್ ಈಸ್ ಅಬೌಟ್ ವೀಕ್ಲಿ ರೊಟೀನ್. ನಾನೇನು ಫಾಲೋ ಮಾಡ್ತೀನಿ ಅದನ್ನು ತೋರಿಸಿದ್ದೀನಿ. ಅಂದರೆ ಜಾಸ್ತಿ ಏನಲ್ಲ, ಜಸ್ಟ್ ಆ್ಯಕ್ಚುಲಿ ಫೇಸ್ ಮಾಸ್ಕ್ ಕೂಡ ಅಪ್ಲೈ ಮಾಡಬೇಕಿತ್ತು. ಬಟ್ ಅಷ್ಟೊಂದು ಪೇಷನ್ಸ್ ಕೂಡ ಇರಲಿಲ್ಲ, ಟೈಮ್ ಇರಲಿಲ್ಲ ಅಂತ ಇವತ್ತೇನು ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ. ಸೊ ಐ ಹೋಪ್ ನಿಮಗೆ ವಿಡಿಯೋ ಯೂಸ್ ಆಯಿತು. ಆ್ಯಂಡ್
ಯು ಗೈಸ್ ಲೈಕ್ ದಿಸ್ ವಿಡಿಯೋ ಅಂತ ಅನ್ಕೋತಾ ಇದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. And don't forget to subscribe my channel. See you in the next video. Thank you for watching. Bye bye.